ನಮ್ಮ ಈ ಟೆಸ್ಟ್ ಅಲ್ಲಿ ಯಾವ ತರ ರಿಸಲ್ಟ್ ಬಂದಿದೆ, ಯಾವ ತರ ಪ್ರೋಗ್ರೆಸ್ ಇದೆ ಅಂತ ನಾವು ಪೇರೆಂಟ್ಸ್ ಆಗಿ ನಾವು ನೋಡ್ಕೋಬಹುದು. ಅಗೇನ್ ಚಿಲ್ಡ್ರನ್ಸ್ ಏನ್ ಉಪಯೋಗ ಆಗುತ್ತೆ ಅಂದ್ರೆ, ಚಿಲ್ಡ್ರನ್ಸ್ ಗೆ ಡೌಟ್ಸ್ ಇದ್ರು ಅದರಲ್ಲಿ ಕೇಳ್ಕೋಬಹುದು. ಇದೊಂದು ಎ ಬಂದಿರೋದ್ರಿಂದ ನಾವು ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದಂಗೆ ಮಕ್ಕಳಿಗೆ ಮ್ಯಾಕ್ಸಿಮಮ್ ಅರ್ಥ ಆಗಲಿ ಅಂತ. ಈಗ ನೀವು ಸ್ಕೂಲ್ ಅಗೇನ್ ಅದೇ ಟ್ಯೂಷನ್ ಇಲ್ಲಿ ಮಾಡ್ತಾ ಇರೋದು ಎ ಟ್ಯೂಟರ್. ಅಲ್ಲ ಅಗೇನ್ ನೀವು ಟ್ಯೂಷನ್ ಕಳಿಸಿದ್ರು ಒಂದ್ಸರಿ ಕೇಳ್ಬೋದು, 2 ಸರಿ ಕೇಳ್ಬೋದು. ಬಟ್ ಇಲ್ಲಿ ಎ ಟ್ಯೂಟರ್ ಅಲ್ಲಿ ನಿಮ್ಗೆ ಅರ್ಥ ಆಗೋ ಸರಿ ಎಷ್ಟು ಬೇಕಾದಷ್ಟು ಸರಿ ಕೇಳ್ಬೋದು. ಬಟ್ ಏನು ಅಂದ್ರೆ ನಮ್ಗೆ ಮೇನ್ ಆಗಿ ನಮ್ಗೆ ಚಾಪ್ಟರ್ ವೈಸ್ ಅರ್ಥ ಆಗ್ಬೇಕು. ಚಾಪ್ಟರ್ ವೈಸ್ ಅರ್ಥ ಆಗ್ಲಿ ಅಂತಾನೆ ಎ ಟ್ಯೂಟರ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಇದನ್ನ ಬಳಸ್ಕೊಳ್ಳೋದ್ರಿಂದ ನೀವು ಆರಾಮಾಗಿ ಟ್ಯೂಷನ್ ಕಳಿಸೋ ಅವಶ್ಯಕತೆ ಇಲ್ಲ. ಈ ಎ ಟು ಝೆಡ್ ಮಕ್ಕಳಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದ್ರೆ ಅವರು ಯಾವುದೇ ಮಾಡ್ಕೊಳ್ತಾರೆ ಅಂತ ಅನ್ಕೊಂತೀನಿ. ಸೊ for saying thanks to all the doctors, please give them huge round of applause and say the happy Doctors Day. ಮಾಡಿದ್ವಿ. ಸೊ ಪ್ರತಿ ಲಾಸ್ಟ್ ಇಯರ್ ಅದರಲ್ಲಿ 12,000 ಕಲೆಕ್ಟ್ ಆಗಿತ್ತು ಅಮೌಂಟ್. ಸೊ ಈ ವರ್ಷ ಯಾವುದೋ ಒಂದು ಮತ್ತೆ ಯೂಸ್ಫುಲ್ ಟೂಲ್ಸ್ ಆಗಿದೆ. ಸೊ ಐ ಹೋಪ್ ಎಲ್ಲ ಪೇರೆಂಟ್ಸ್ ಇದಕ್ಕೆ ಸಪೋರ್ಟ್ ಮಾಡ್ತೀರಾ ಅನ್ಕೊಂತೀನಿ. ಸೊ ಸ್ಟೂಡೆಂಟ್ ನಿಮ್ ಸಪೋರ್ಟ್ ಇರುತ್ತೆ ಇದ್ರಲ್ಲಿ. ಸೊ ಇದು PG ಇಂದ 10th ಸ್ಟ್ಯಾಂಡರ್ಡ್ ಇರುತ್ತೆ. ಸೊ ಇದರಲ್ಲಿ ನಿಜವಾಗ್ಲೂ ಮಕ್ಕಳು ತುಂಬಾ ಸ್ಮಾರ್ಟ್ ಆಗ್ತಾರೆ. ಆಲ್ರೆಡಿ ಸ್ಮಾರ್ಟ್ ಇದ್ದಾರೆ, ಇನ್ನು ಸ್ಮಾರ್ಟರ್ ಆಗ್ತಾರೆ. ಸೊ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಇವತ್ತೇನಂತಂದ್ರೆ ಡಾಕ್ಟರ್ಸ್ ಡೇ. ಸೊ ನಾವು ಝೀರೋ ಲ್ಯಾಬ್ಸ್ ಟೆಕ್ನಾಲಜಿ, ಝೀರೋ ಲ್ಯಾಬ್ಸ್ ಡಿಜಿಟಲ್ಸಿಂದ ಬರ್ತಾ ಇದ್ವಿ. ಸೊ ಇದು ಎ ಟ್ಯೂಟರ್ ಬಂದುಬಿಟ್ಟು ಮಕ್ಕಳಿಗೆ ಈಗ ಫಾರ್ ಎಕ್ಸಾಂಪಲ್ ಟೀಚರ್ ಯಾವುದೋ ಒಂದು ಪಾಠ ಮಾಡಿರ್ತಾರೆ, ಅದ್ರ ಬಗ್ಗೆ ಮಕ್ಕಳಿಗೆ ಡೌಟ್ಸ್ ಇರುತ್ತೆ. ಹಾಗೆ ನಾವು ಆ ಪಾಠ ಮಾಡಿರೋದನ್ನು ಸಂಜೆ ಮಕ್ಕಳು ಮನೇಲಿ ಹೋಗಿ ಅವ್ರ ಸ್ಟೂಡೆಂಟ್ಸ್ ಪೋರ್ಟಲ್ ಇರುತ್ತೆ, ಆ ಸ್ಟೂಡೆಂಟ್ ಪೋರ್ಟಲಲ್ಲಿ ಹೋಗಿ ಆ ಪಾಠನ ನೋಡಿದರೆ ಅಗೇನ್ ಅದು ಎಲ್ಲ ರೀತಿಯಿಂದನೂ ಎಕ್ಸ್ಪ್ಲೇನ್ ಮಾಡುತ್ತೆ, ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಕೆಲವು ಸ್ಟೂಡೆಂಟ್ಸು ಎಜಿಟೇಟ್ ಮಾಡ್ಕೊತಿರ್ತಾರೆ ಕ್ವಶನ್ಸ್ ಕೇಳೋದಕ್ಕೆ, ಟೀಚರ್ ಮುಂದೆ ಹೆಂಗೆ ಕೇಳೋದು ಏನು ಅಂತ. ಬಟ್ ಆದರೆ ಇಲ್ಲಿ ಹಂಗಲ್ಲ. ಅಲ್ಲಿ ಹೆಂಗೆ ಅಂದರೆ ಎಷ್ಟೇ ಸಾರಿ ಕ್ವಶನ್ ಕೇಳಿದ್ರು 1-to-1 ಕಾನ್ವರ್ಸೇಷನ್ ಲೈಕ್ ಇರುತ್ತೆ. ನೀವು ಏನೇ ಕ್ವಶನ್ಸ್ ಕೇಳಿದ್ರು ಅಲ್ಲೇ ಆನ್ಸರ್ ಮಾಡುತ್ತೆ ಎ ಟ್ಯೂಟರ್. ಅಗೇನ್ ಅದು ಎ ಟ್ಯೂಟರು ಮೇಡಮ್ ಅಥವಾ ಟೀಚರ್ ವಾಯ್ಸಲ್ಲೇ ಬರುತ್ತೆ. ನೀವು ಟೀಚರ್ ಪಾಠ ಮಾಡ್ದಂಗೆ ಇರುತ್ತೆ. ಸೊ ಈ ಥರ ಮಕ್ಕಳು ಯೂಸ್ ಮಾಡ್ಕೊಳ್ಳೋದ್ರಿಂದ ಅವ್ರ ಎಜುಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಆಲ್ಮೋಸ್ಟ್ 50% ನಾವು ಇದನ್ನು ಯೂಟಿಲೈಸ್ ಮಾಡ್ಕೋಬೋದು. ಆಲ್ಮೋಸ್ಟ್ 50% ಇಂಪ್ರೂವೈಸ್ ಆಗುತ್ತೆ. ಸೊ ಇದು ದಾವಣಗೆರೆಯಲ್ಲಿ ಫಸ್ಟ್, ನನಗೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಇದು ದಾವಣಗೆರೆಯಲ್ಲಿ ಫಸ್ಟ್ ಸ್ಕೂಲು ಎ ಟ್ಯೂಟರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ಏನು ಆ್ಯಪ್ ಇರುತ್ತೆ ಸರ್? ಇದಕ್ಕೋಸ್ಕರ ಆ್ಯಪ್ ಇರುತ್ತೆ, ಸಪ್ರೇಟ್ ಆ್ಯಪ್ ಇರುತ್ತೆ. ಇದು ಅಪ್ಲಿಕೇಶನ್ ಹೇಗೆ ಅಂದರೆ ನೀವು ಮನೇಲಿ ಸ್ಮಾರ್ಟ್ ಟಿವಿಯಲ್ಲೂ ಹಾಕೋಬೋದು, ಮೊಬೈಲಲ್ಲೂ ಹಾಕೋಬೋದು, ವೆಬ್ ಪೇಜಲ್ಲೂ ಹಾಕೋಬೋದು. ನೀವು ಯಾವಾಗ ಬೇಕಾದ್ರೆ ಅವಾಗ ಯೂಸ್ ಮಾಡ್ಬೋದು. ಯಾವ ಅಪ್ಲಿಕೇಶನ್ ನೇಮ್? ಅಪ್ಲಿಕೇಶನ್ ಬಂದು ತ್ರಿಶೂಲ್ ಹೈಸ್ಕೂಲ್ ಅಂತ, ತ್ರಿಶೂಲ್ ಎ ಕ್ಯಾಂಪಸ್ ಅಂತ ಇವರಿಗೆ ಮಾಡಿಕೊಟ್ಟರು. ಇದು ಕೊಡ್ತಾ ಅಂದರೆ ಇದಕ್ಕೆಲ್ಲ ವ್ಯವಸ್ಥೆ ಮಾಡೋದು ನಮ್ಮ ಕಂಪ್ನಿ ಝೀರೋ ಲ್ಯಾಬ್ಸ್ ಡಿಜಿಟಲ್ ಸರ್. ಸೊ ಈ ಅಪ್ಲಿಕೇಶನ್ಸ್ ಯೂಸ್ ಮಾಡೋದ್ರಿಂದ ಮಕ್ಕಳದು ಎಜುಕೇಷನ್ ಗ್ರೋತು ಆಬ್ವಿಯಸ್ಲಿ 50% ಅಬೌವ್ 50% ಪ್ರೋಗ್ರೆಸ್ ಇರುತ್ತೆ. ಝೀರೋ ಲ್ಯಾಬ್ಸ್ ವತಿಯಿಂದ ಮತ್ತೆ ಯಾವ್ಯಾವ ಅಂದರೆ ಈ ರೀತಿ ಇದೇನು ಮಾಡ್ತಿದ್ರೆ? ಝೀರೋ ಲ್ಯಾಬ್ಸ್ ವತಿಯಿಂದ ನಾವು ಸ್ಟೂಡೆಂಟ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮಾಡ್ಕೋಬೋದು. ಆಮೇಲೆ ಅಗೇನ್ ಏನೋ ಪೊಲಿಟಿಕಲ್ ಕ್ಯಾಂಪೇನ್ ಕೂಡ ಮಾಡ್ಬೋದು ಇದು ಮಾಡಿಕೊಂಡು. ಆಮೇಲೆ ಬ್ಯಾಂಕ್ ಕಸ್ಟಮರ್ ಸರ್ವಿಸಸ್ಸು ಕೊಡ್ಬೋದು. ಅಗೇನ್ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ಸ್, ನಾನು ಹೇಳಿರೋದು ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಬೇಸ್ಡ್ ಆನ್ ಪೇನ್ ಪಾಯಿಂಟ್ಸ್ ವಿ ಕ್ಯಾನ್ ಡೂ ದ ಅಪ್ಲಿಕೇಶನ್ಸ್. ನಿಮ್ಮ ಹೆಸರು ಸರ್? ವೀರೇಶ್ ಅಂತ ಸರ್. ಇದು ನಮ್ಮ ಸ್ಕೂಲಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದರಿಂದ ಮಕ್ಕಳಿಗೆ ಏನಾದರೂ ಡೌಟ್ ಇದ್ದರೆ, ಅಕಸ್ಮಾತ್ ಅವ್ರು ಕ್ಲಾಸಲ್ಲಿ ಕೇಳಿಲ್ಲ ಅಂತಂದ್ರೂ ನೆಕ್ಸ್ಟ್ ಅವರು ಆ ಟೂಲಿಂದ ಮನೇಲಿ ಕೂತ್ಕೊಂಡು ಅದ್ರ ರಿಲೇಟೆಡ್ ಕ್ವಶನ್ಸ್ ಕೇಳಿ ಅವರ ಡೌಟನ್ನು ಕ್ಲಿಯರ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್, ಇಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಏನಾದರೂ ಅವ್ನಿಗೆ ಅರ್ಥ ಆಗಿಲ್ಲ ಅಂತಂದರೆ ಅದೇ ಎಕ್ಸಸೈಸ್ನ ಮನೆಗೆ ಹೋಗಿ ಅವರು ನೀಟಾಗಿ ಎಕ್ಸ್ಪ್ಲೇನ್, ಅದು ಎಷ್ಟು ಸತಿ ಕೇಳುತ್ತೆ ಅಷ್ಟು ಸತಿ ಅವರಿಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಮತ್ತು ಕ್ವಶನ್ ಆನ್ಸರ್ ಇರಲಿ, ಅವರ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಇರಲಿ, ಅದೆಲ್ಲ ಇಂಪ್ರೂವ್ ಆಗುತ್ತೆ ಸರ್. ಬರೀ ಆ್ಯಪ್ ಅಂದರೆ ಇದು ಮೊಬೈಲಿಂದೆಲ್ಲ ಸ್ಮಾರ್ಟ್ ಟಿವಿಯಲ್ಲೂ ಯೂಸ್ ಮಾಡ್ಬೋದು? ಇದು ಸ್ಮಾರ್ಟ್ ಟಿವಿಯಲ್ಲಿ ಮತ್ತು ಲ್ಯಾಪ್ಟಾಪಲ್ಲಿ ಮತ್ತು ಮೊಬೈಲಲ್ಲೂ ಯೂಸ್ ಮಾಡ್ಬೋದು. ಇದರಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ದಾವಣಗೆರೆಯಲ್ಲಿ. ನಿಮ್ಮ ಸ್ಕೂಲಿಂದನೇ ಆಗ್ತಾ ಇದೆ. ಸೊ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಏನು ಹೇಳಕ್ಕೆ ಬಯಸ್ತೀರಿ? ನಿಮ್ಮ ಸ್ಕೂಲಿಂದನೇ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ನಮ್ಮ ಉದ್ದೇಶ ಏನಂತಂದರೆ ಇಡೀ
ದಾವಣಗೆರೆಯಲ್ಲಿ ನಮ್ಮ ಸ್ಕೂಲಲ್ಲಿ ಓದ್ತಾ ಇರೋ ಮಕ್ಕಳೇ ಸ್ಮಾರ್ಟರಾಗಿ ಅವರು ಒಂದು ಒಳ್ಳೆ ಫ್ಯೂಚರಲ್ಲಿ ಇರಬೇಕು ಅಂತ ನಮ್ಮ ಆಸೆ ಇದೆ ಸರ್. ಈಗಾಗಲೇ ನೀವೆಲ್ಲ ಇನ್ಪುಟ್ಸ್ ಎಲ್ಲ ಕೊಟ್ಟಿದ್ದೀರಿ ಅವರಿಗೆ? ಹಾಂ ಸರ್, ಕೊಟ್ಟಿದ್ದೀವಿ. ಎಲ್ಲ ಸಿಲೆಬಸ್ದು ಎಲ್ಲ? ಹಾಂ, ಎಲ್ಲ ಸಿಲೆಬಸ್ ಎಲ್ಲ ಕೊಟ್ಟಿದ್ದೀವಿ. ಇವಾಗ ಜಸ್ಟ್ ಅವರು ಅಪ್ಲಿಕೇಶನ್ ಲಾಗಿನ್ ಮಾಡಿಕೊಂಡು ಅವರು ಯೂಸ್ ಮಾಡ್ಕೋಬೇಕು. ಇದು ಪ್ರೀ ಸ್ಕೂಲಿಂದ SSLCವರೆಗೂ ಇರುತ್ತಾ? ಅದು ಪ್ರೀ ಸ್ಕೂಲಿಂದ SLCವರೆಗೂ ಇದೆ. ನಿಮ್ಮ ಹೆಸರು? ನನ್ನ ಹೆಸರು ಅಸ್ಮಾ. ಸೊ ಅದೇ ಉದ್ದೇಶದಿಂದ ಈ ತ್ರಿಶೂಲ್ AI ಕ್ಯಾಂಪಸ್ ಮಾಡಿರೋದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ದ ಸ್ಕೂಲ್ ಮ್ಯಾನೇಜ್ಮೆಂಟ್ಸ್. ಅಲ್ಲಿ ಸ್ಟೂಡೆಂಟ್ಸು ಲಾಗಿನ್ ಆಗ್ತಾರೆ, ಟೀಚರ್ಸು ಲಾಗಿನ್ ಆಗ್ತಾರೆ, ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಸೈಡು ಲಾಗಿನ್ ಆಗ್ತಾರೆ. ಸೊ ಎಸ್ಪೆಷಲಿ ಸ್ಟಡೀಸಲ್ಲಿ ಸ್ಟೂಡೆಂಟ್ಸಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ, ನಾವು ಇದರಲ್ಲಿ ಸ್ಟೂಡೆಂಟ್ ಲಾಗಿನ್ನಲ್ಲಿ ಒಂದು ಟ್ಯೂಟರ್ ಅಂತ ಒಂದು ಸೆಕ್ಷನ್ ಕೊಟ್ಟಿದ್ದೀವಿ. ಅದರಲ್ಲಿ ಹೆಂಗೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಲಾಗಿನ್ ಆದ ಅಂದರೆ ಆ ಸ್ಟೂಡೆಂಟ್ ಅವ್ನು ಸೆಲೆಕ್ಟ್ ಮಾಡ್ಕೋಬೋದು ಯಾವ ಸಬ್ಜೆಕ್ಟು, ಆ ಸಬ್ಜೆಕ್ಟಲ್ಲಿ ಯಾವ ಲೆಸನ್. ಆ ಲೆಸನ್ ಸೆಲೆಕ್ಟ್ ಮಾಡಿದ ತಕ್ಷಣ ಅದು ಪಾಠ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ ಪರ್ಟಿಕ್ಯುಲರ್ ಲೆಸನ್ ಮೇಲೆ. ಪಾಠ ಎಲ್ಲ ಆದಮೇಲೆ ಆ ಸ್ಟೂಡೆಂಟಿಗೆ ಏನೇ ಡೌಟ್ ಇದ್ದರೂ ಅದ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾನೆ. ನೀವು ಹೇಗೆ ಮಾತಾಡ್ತೀವೋ ಆ ಸಿಸ್ಟಮ್ ಜೊತೆ AI ಟ್ಯೂಟರ್ ಜೊತೆ ಸ್ಟೂಡೆಂಟ್ ಇಂಟ್ರ್ಯಾಕ್ಟ್ ಮಾಡ್ತಾನೆ. ಏನೇ ಡೌಟ್ ಇದ್ರೂ ಕೇಳ್ತಾನೆ. ಅದು ಬರೀ ಇಂಗ್ಲೀಷಲ್ಲೇ ಅಂತಲ್ಲ, ನಾರ್ಮಲ್ ಅವನ ಮಾತೃಭಾಷೆಯಲ್ಲೇ ಮಾಡ್ಬೋದು. ಇಂಗ್ಲೀಷ್ ಆಗ್ಬೋದು, ಕನ್ನಡ ಆಗ್ಬೋದು, ತಮಿಳು, ತೆಲುಗು, ಹಿಂದಿ, ಯಾವುದಾದ್ರೂ ಲ್ಯಾಂಗ್ವೇಜಲ್ಲಿ ಅವನು ನಾರ್ಮಲಾಗಿ ಮನೆಗೆ ಎಲ್ಲರ ಜೊತೆಗೆ ಹೇಗೆ ಮಾತಾಡ್ತಾನೆ ಹಂಗೆ ಡೌಟ್ಗಳನ್ನು ಕೇಳ್ಕೊಬೋದು. ಅದು ರೆಸ್ಪಾಂಡ್ ಮಾಡುತ್ತೆ. ಪ್ಲಸ್ ಇನ್ನೊಂದೇನೆಂದರೆ, ಈಗ ಟೀಚರ್ಸು ಒಂದು ಲೆಸನ್ ಮುಗಿಸಿದ್ರು ಅಂದರೆ ಅದು ಇವ್ರಿಗೆ ಎನೇಬಲ್ ಆಗುತ್ತೆ. ಆ ಪಾಠನ ಇವ್ರು ಮನೇಲೇ ಕುತ್ಕೊಂಡು ಕೇಳ್ಬೋದು. ಎಷ್ಟು ಸರಿ ಬೇಕಾದರೂ, ಎಷ್ಟು ಡೌಟ್ ಬೇಕಾದರೂ ಕೇಳ್ಬೋದು. ಒಂದು ಸರಿ ಕೇಳಿದ ಮೇಲೆ ಅವರಿಗೆ ಆ ಟೆಸ್ಟ್ ಆ ಪರ್ಟಿಕ್ಯುಲರ್ ಲೆಸನ್ ಮೇಲೆ ನಾನು ಏನಾದರೂ ಟೆಸ್ಟ್ ತಗೋಬೇಕು ಅಂದರೆ ಅಲ್ಲೂ ಆಪ್ಷನ್ ಇದೆ. ಅದನ್ನು ಅಸೆಸ್ಮೆಂಟ್ ತೊಗೊಂಡ್ರೆ ಪ್ರತಿ ಟೈಮ್ ಎಷ್ಟು ಸರಿ ಬೇಕಾದರೂ ಟೆಸ್ಟ್ ತಗೋಬೋದು. ಅದರಲ್ಲಿ ಏನಾಗುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ಲೆಸನ್ ಮೇಲೆ ಕ್ವಶನ್ಸ್ ಕೊಡ್ತಾ ಹೋಗುತ್ತೆ, ಇವ್ರು ಸಾಲ್ವ್ ಮಾಡ್ತಾ ಹೋಗ್ತಾರೆ. ಸೊ ಹಿಂಗೆ ಪ್ರತಿ ಲೆಸನ್ ಮೇಲೂ ಮಾಡ್ತಾ ಹೋಗೋದ್ರಿಂದ ಆ ಪರ್ಟಿಕ್ಯುಲರ್ ಲೆಸನ್ ಮೇಲೆ ಎಷ್ಟೇ ಅಂದರೆ ಎಕ್ಸಾಮಲ್ಲಿ ಏನೇ ಕ್ವಶನ್ ಬಂದರೂ ದೇ ಆರ್ ರೆಡಿ ಟು ಆನ್ಸರ್ ವಿತಿನ್ ದಟ್ ಲೆಸನ್. ಸೊ ಪ್ರತಿ ಲೆಸನ್ ಮೇಲೂ ಹೀಗೆ ಮಾಡ್ಕೊತ ಹೋದರೆ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗೇ ಆಗುತ್ತೆ. ಪೇರೆಂಟ್ಸ್ಗೂ ಎಕ್ಸೆಸ್ ಇರುತ್ತೆ ಸರ್? ಪೇರೆಂಟ್ಸ್ ಸ್ಟೂಡೆಂಟ್ ಲಾಗಿನಲ್ಲೇ ಈಗ ಇವ್ರ ರಿಕ್ವೈರ್ಮೆಂಟ್ ಪ್ರಕಾರ ಪೇರೆಂಟ್ಸಿಗೆ ಆಕ್ಸೆಸ್ ಇರುತ್ತೆ. ಬಟ್ ಅದೇ ಸ್ಟೂಡೆಂಟ್ ಹೆಂಗೆ ಲಾಗಿನ್ ಆಗ್ತಾರೋ ಅದೇ ಪಾಸ್ವರ್ಡ್. ಇದರಲ್ಲಿ ಪೇರೆಂಟಿಂದ ರೋಲು ಭಾಳ ಮುಖ್ಯ. ಅಂದರೆ ಯಾವ ರೀತಿ ಇದು ಅಪ್ಲೋಡ್ ಮಾಡೋಕ್ಕೆ ಎಷ್ಟು ದಿವಸ ಟೈಮ್ ತೊಗೊಂಡ್ರಿ ಸರ್? ಈಗ ಅಂದರೆ ಈಗ ಎಲ್ಲ ಫಸ್ಟ್ ಟು 10th ಸ್ಟ್ಯಾಂಡರ್ಡ್ ಅಂದರೆ ಅವ್ರದ್ದೆಲ್ಲ ಪಠ್ಯ ಅದೇನಿರುತ್ತೆ ಅದನ್ನೆಲ್ಲ ಸಿಲೆಬಸ್ ಎಲ್ಲ ಅದರಲ್ಲಿ ಎಂಟರ್ ಮಾಡಿರ್ತಾರೆ ಹೇಗೆ ಅಂತ? ಆಲ್ರೆಡಿ ನಾವು 50% ಅಲ್ಲೇ ಹಾಕಿದ್ದೀವಿ. ಅದು ಇದು AI ಯುಗ ಸರ್, ಇಮಿಡಿಯೇಟ್ ಆಗುತ್ತೆ ಇಷ್ಟೇ. ಓಕೆ. ನಿಮ್ಮ ಹೆಸರು ಸರ್? ರಿತೇಶ್ ಸರ್. ನೀವು ಲ್ಯಾಬಲ್ಲಿ ಏನು? ಅದೇ ನಮ್ಮದು ಝೀರೋ ಲ್ಯಾಬ್ಸ್ ಡಿಜಿಟಲ್ಸ್ ಅಂತ ಕಂಪ್ನಿ ದಾವಣಗೆರೆಯಲ್ಲೇ ಇದೆ. ಸೊ ತ್ರಿಶೂಲ್ ಸ್ಕೂಲಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋದಿತ್ತು. ಸೊ ಇಲ್ಲಿಂದನೇ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.